ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ನೀನು ಬೇಡುವ ದೈನ್ಯೋಕ್ತಿಯನ್ನ ಮನಸ್ಸು ಕರಗಿ ಕರುಣೆ ತೋರುವುದು. ಅಣ್ಣಯ್ಯ, ಅನಾಥಳ ಕೂಡ ನಮ್ಮಂತ ಪರಾಕ್ರಮವಂತರ ಜಲ ಮಾಡುವುದು ಕಲಿತನಲ್ಲಂದು ಮನವರಿಗೆ ಧರ್ಮಜನೆಯನ್ನು ಬಿಡುವನು. ಅಣ್ಣಯ್ಯ, ಅದವ ನಮ್ಮ ಇಂದ್ರನು ಎನ್ನದರಿಗೆ ಬಂದು ರಕ್ಕನ ಮಾದರ ಬಳಿಯ ಎನ್ನ ದುಃಖವನ್ನು ಏನೆಂದು ಹೇಳಲಿ ಪ್ರಿಯ. ಆ ದುರ್ಮಾರ್ಗರು ತುಂಬಿದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡಿದರು, ಎನ್ನ ಮರ್ಯಾದೆಯನ್ನು ಕಳೆದರು. ಕೊನೆಗೆ ಅವರ ಪಾದಕ್ಕೆರೆಗೆ ನನ್ನ ಮಾನವನ್ನು ಕಾಪಾಡಿಕೊಂಡು ಬಂದೆನು ಕಾಂತ ಗುಣವಂತ. ನಿನ್ನ ಪರಿತಾಪವನ್ನು ಕೇಳಿದೆ, ಮನದು ಸಂಕಟವನ್ನು ಕಾಡಿದೆ. ಆ ದುರುಳರು ಮಾಡಿದ ಕೃತ್ಯಕ್ಕೆ ಮಲಗಿದೆ ರಮಣ. ಉಡನು ಮೂರು ಲೋಕಗಳಿಗೆ ಒಡೆಯನಾದರೂ ವಿಧಿವಶದಿಂದ ಕಾಡುವ ನಮ್ಮಂತವರ ರಮಣ, ಎಲ್ಲರಿಗಿಂತಲೂ ಬಲಾಢ್ಯವಾದದ್ದು ವಿಧಿ. ವಿಧಿಯನ್ನು ಗೆಲ್ಲುವುದು ತ್ರಿಮೂರ್ತಿಗಳಿಂದ ಸಾಧ್ಯವಿಲ್ಲದಂತ ಮೇಲೆ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಬೇಕು. ಇದಕ್ಕೆ ಬೇರೆ ದಾರಿ
ದುಃಖವನ್ನು ಹೇಗೆ ಸೈರಿಸಲಿ ಕಾಂತ ಗುಣವಂತ. ಹಾಗೆ ಕಾಂತೆ ಕಾಂತ ದುಃಖವನ್ನು ಸೈರಿಸಿ ಸುರರಿಗೆ ಬಂದ ಪರಿತಾಪವನ್ನು ಪರಿಹರಿಸಲು ಆ ಅಸುರಾರಿಯಿಂದಲೇ ಸಾಧ್ಯ. ಹಾಗೆ ಸುಂದರಿ ಸುಂದರ ನೀನು ಅಂತಃಪುರದಲ್ಲಿ ಹೋಗಿ ಕಾಲವನ್ನು ಕಳಿ ನಮಗೊಲಗಿನ ಕಷ್ಟವನ್ನು ಪರಿಹಾರವಾಗಲು ಏನಾದರೂ ಒಂದು ಮಾರ್ಗವನ್ನು ಹುಡುಕುವೆನು ಕಾಂತೆ. ಬಿಡುದಿಂದ ಬರದ ಚಿಂತೆ ನಿನ್ನ ಇಷ್ಟದಂತೆ ಆಗಲಿ ಪ್ರಿಯ. ನಾರದ ಮುನಿಂದರು ಆಗಮಿಸಿದಂತಾಯಿತು. ನನ್ನ ಸಂಕಟವನ್ನು ಅವರ ಮುಂದೆ ಹೇಳಿಕೊಳ್ಳುವರು. ಕುರುಗಳು ಅಂಜಾಳು ಎಂಟಣ್ಣ 501 ರೂಪಾಯಿ, ಗಣೇಶ್ ಕುಮಾರ್ 501 ರೂಪಾಯಿ, ಗೆಜಲ್ ಲಿಂಗಪ್ಪ ಅಂಜಾಳು 51 ರೂಪಾಯಿ, ಕೆ ಸುರೇಶ 101 ರೂಪಾಯಿಯನ್ನು ಈ ಆರ್ದ ಮ್ಯಾನೇಜರಾದಂತ ಸೋಮಶೇಖರ ಡಿ ಅವರಿಗೆ ಕಾಣಿಕೆಯಾಗಿ ಕೊಡುತ್ತಾರೆ. ಕೆ ರಾಘವೇಂದ್ರ ಇವರು ಈ ಆಟಕ್ಕೆ ಮ್ಯಾನೇಜರ್ ಆದಂತ ಸೋಮಶೇಖರ ಡಿ ಅವರಿಗೆ 101 ರೂಪಾಯಿ ಕೊಡುತ್ತಾರೆ. ಇದೇ ಆಟದಲ್ಲಿ ದೇವೇಂದ್ರನೆಂದರೆ ಸಾಮಾನ್ಯವೆಂದುಕೊಂಡಿರುವೆಯಾ? ಆ ಜಲಂಬರನೊಡನೆ ಯುದ್ಧದಲ್ಲಿ ಗೆದ್ದು ಬರುವೆನೆಂದು ಹೋಗಿರುವ ಆ ಇಂದ್ರನು ಇಲ್ಲಿಗೆ ಬಂದು ಮೊರೆಯನ್ನಿಟ್ಟುಕೊಂಡು ಭಿಕ್ಷುಕನಂತೆ ಕಾಣುತ್ತಿರುವ ನಾನು ನಂಬಲಾರೆನೆ. ನಿಜವಾಗಿ ನೀನು ಯಾರು? ನಿನ್ನ ಪರಿಚಯವೇ ನನಗೆ ತಿಳಿಯದು. ದೇವೇಂದ್ರನೆಂದು ಸುಳ್ಳು ಹೇಳುತ್ತಿರುವಿ. ರಣಾಂಗಣದಲ್ಲಿ ವೈರಿಗಳನ್ನು ಚಂಡಾಡಿ ತುಂಡು
ಬರುತ್ತಾ ಭಿಕ್ಷುಕನಂತೆ ಕಾಣುತ್ತಿರುವ ನಿರ್ಭಾಗ್ಯನಾದ ನೀನೆಲ್ಲಿ? ಲೋಕದಲ್ಲಿ ಜನರು ನನ್ನನ್ನು ಕಂಡರೆ ಸಾಕು ಇದೇ ರೀತಿ ಪರಿಹಾಸ ಮಾಡುತ್ತಾರೆ. ಮಹಾಪರಾಕ್ರಮಿ ಆ ದೇವಾಧಿಪನಾದ ದೇವೇಂದ್ರನು ಅನೇಕ ರಾಕ್ಷಸರನ್ನು ಗೆದ್ದು ತ್ರಿಭುವನ ವೀರಾಧಿವೀರ. ಅವನ ಪರಾಕ್ರಮ ನೀನೇನು ಬಲ್ಲೆ? ನನಗೆ ಚೆನ್ನಾಗಿ ಗೊತ್ತು. ನೀನ್ಯಾವನೋ ದೇವೇಂದ್ರನೆಂದು ನನಗೆ ಸುಳಿಯುತ್ತಿರಲಿ. ಆಮೇಲೆ ಈಗ ಆ ದೇವೇಂದ್ರನಿಗೆ ನಿನ್ನ ಅವಸ್ಥೆಯಾದರೂ ಬರುವ ಕಾರಣವೇನಿರುವುದು? ನಿನ್ನ ಮಾತು ಮಾತ್ರ ನಾನು ನಂಬಲಾರೆ ದೇವ. ಸ್ವಾಮಿ ದೇವೇಂದ್ರ, ಹಿಂದಕ್ಕೆ ನಾನು ನಿಮ್ಮಲ್ಲಿ ಗರುವಂತನಾಗಿ ಕಣ್ಣು ಕಾಣಿಸದ ಮನಸ್ಸಿಗೆ ಮಾತನಾಡಿದ್ದು ಸಹಜ ಸ್ವಾಮಿ. ಆದರೆ ಈಗ ಖುಷಿ ಬಂದಿದೆ. ನನ್ನ ತಪ್ಪುಗಳನ್ನು ಮನ್ನಿಸಬೇಕು, ಮುಂದಿನ ಮಾರ್ಗವನ್ನು ತೋರಿಸಬೇಕು. ಸುರಮುನಿವರಿಯ ಯಾರು ನಿಜವಾಗಿಯೂ ನೀನು ದೇವೇಂದ್ರನೇ ಇಲ್ಲವೇ ರಂಭೆಯ ಮನವರೇ ಅಥವಾ ಊರ್ವಶಿದ್ದೆ ಇಲ್ಲವೇ ಸತ್ಯಪತಿ ಯಾರೆಂಬುದು ನಿಜವಾಗಿಯೂ ಯಾರು ಯಾರಯ್ಯ ಯಾರು ಯಾರಯ್ಯ ಯಾರು ಯಾರಯ್ಯ ನಿಜವಾಗಿಯೂ ದೇವೇಂದ್ರನೇ? ಹೌದು ಸ್ವಾಮಿ. ಸತಿಪತಿಯೇ, ದೇವಾಧಿಪನಾದ ದೇವೇಂದ್ರನೇ ವಜ್ರಾಯುಧದಿಂದ ವೈರಿಗಳನ್ನು ಪಲಾಯನ ಮಾಡುವ ಪರಾಕ್ರಮವಂತನಾದ ದೇವೇಂದ್ರ ಸಾಧ್ಯ? ಅಹೋ ಸ್ವಾಮಿ, ದೇವೇಂದ್ರ ಬುದ್ಧಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತೆ ಮೊದಲೇ ಅವನೇ ಅವಮಾನಗಳಿಂದ ಮುಖಭಂಗನಾದ ಎನ್ನನ್ನು ಮತ್ತೆ ಮತ್ತೆ ಮಾತುಗಳಿಂದ ಕೊಳ್ಳುವುದು ಸರಿಯೇ ಸ್ವಾಮಿ? ಸಜ್ಜನತೆ ಸುರಪತಿ, ಇದೇನು ನಿಮ್ಮ ಗತಿ? ಹಿಂದಕ್ಕೆ ನನ್ನ ಮರ್ಯಾದೆ ಇಲ್ಲದೆ ಶಂಕಿಸಿ ದುರಾಭಿಮಾನದಿಂದ ಅಹಂಕಾರಿಯಾಗಿ ಸ್ವಾಭಿಮಾನದಿಂದ ನಾನೇ ಪರಾಕ್ರಮಿ ಎಂದು ಮನ ಬಂದಂತೆ ಹೊಗಳಿಕೊಂಡು ನನ್ನ ಮಾತು ಮೀರಿ ನಾರಾಯಣ ನಾರಾಯಣ. ನಾನು ಬೇಡವೆಂದು ನಿನಗೆ ಹಿತೋಪದೇಶ ಮಾಡಲು ನನ್ನ ಮಾತು ಕೇಳದೆ ಅಹಂಕಾರಿಯಾಗಿ ಆ ಬ್ರಹ್ಮನಲ್ಲೇ ವೈರಿಯಾಚಿಸಿ ನಾರಾಯಣ ನಾರಾಯಣ. ಆತನ ಹಿತವಾದ ಮಾತುಗಳಿಗೆ ಕಿವಿಗೊಡದೆ ಓದಿ ಆ ಜಲಂಧರನನ್ನು ನಾನು ಕಾಡಿ ಬೇಡಿ ನಿನ್ನಲ್ಲೇ ಕಳಿಸಿದನು. ಅಯ್ಯೋ ಪಾಪ, ನಿನ್ನ ತೋಳು ತಿಂಡಿ ಅಡಗಿದೆ. ನಿನ್ನ ಪರಾಕ್ರಮಕ್ಕೆ ಅವನು ಎದುರಿ ಗದಗದಗದನೆ ನೋಡಿರಬಹುದು. ನಿನ್ನ ಪೌರುಷನ ಮುಂದೆ ಅವನು ಎಷ್ಟರವನು ಅಲ್ಲವೇ ದೇವಾಧಿಪತಿ? ಚೆನ್ನಾಗಿ ಬೇಡ ಈ ಸಂಗತಿ. ಸ್ವಾಮಿ, ನಾನಂದರೆ ದೇವೇಂದ್ರ, ನನ್ನ ಅವಿವೇಕತನದಿಂದ ನಿಮ್ಮಲ್ಲಿ ವೈರಿಯನ್ನು ಬೇಡಿದೆನು. ಅಯ್ಯೋ, ಇದ್ದ ವೈಭವವನ್ನು ಸುಖವಾಗಿ ಅನುಭವಿಸಲಾರದೆ ಇಲ್ಲದೊಂದು ನೋಡಿದ ಹಾಸ್ಯಕ್ಕೆ ಈಡಾದೆನು. ಪುರುಷೋತ್ತಮನ ಪುತ್ರನೇ, ಅವನು ವೈರಿಯಲ್ಲ, ನನ್ನ ಭಾಗದ ಎದುರಾದಲ್ಲಿ ಅವನನ್ನು ಗೆಲ್ಲಲಾರದೆ ಕಾಮಧೇನು ಕಲ್ಪವೃಕ್ಷ ಮುಂತಾದ ಸರ್ವ ಸಂಪತ್ತು ಅವನು ಮೋರೆ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡು ಓಡಿ ಬಂದಿದ್ದೇನೆ ಸ್ವಾಮಿ. ದೇವೇಂದ್ರ, ಸ್ವಾಮಿ, ನಾದರೆ ನೀನು ಯುದ್ಧದಲ್ಲಿ ಅಪಜಯ ಹೊಂದಿದ್ದೀಯಾ? ಹೌದು ಸ್ವಾಮಿ. ಅಯ್ಯೋ ಪಾಪ. ಅಲ್ಲ, ನಿನ್ನ ವಜ್ರಾಯುಧವನ್ನು ಯಾರಾದರೂ ಕಚ್ಚಿದರೆ ಅಥವಾ ನಿನ್ನ ಬಾಹುಗಳು ಬಲು ಸರಸು ಶೃಂಗಾರವ ಕೇಳಿ ವಿಲಾಸದಲ್ಲಿ ಮೈತರಿಯುತ್ತಿದ್ದೆ. ಇಲ್ಲವೇ ನಿನಗೆ ಸರಿ ಸಮಾನರವರು ಅಂತವರು ಈ ಲೋಕದಲ್ಲೇ ಇಲ್ಲವೆಂದು ನೀನೇ ಹೇಳಿದ್ದೀಯಲ್ಲ. ಈಗಲೂ ಸೋಲಾಯಿತಲ್ಲ. ದೇವತೆಗಳ ದರಿಯೇ ನಿನಗಾರ ದರಿಯೇ.
ತಾಯಿ ನಾರದರೆ ಅದರ ವಿವರವನ್ನು ಲಾಲಿಸುವರು. ಅಯ್ಯೋ, ಜಲಂಧರನೆಂಬ ರಾಕ್ಷಸನೊಡನೆ ಕದನವನ್ನು ಮಾಡಲು ಹೋದನು. ನನ್ನ ದುರ್ದೈವದಿಂದ ಅವನ ಬಲಾಬಲವನ್ನು ಲೆಕ್ಕಿಸದೆ ಅವನನ್ನು ಕದನದ ಓಡಾಡಿದನು. ಮುಂದಿನ ಬಾಧಕವನ್ನು ತೋರಿಸಿ ಮುರಿಬೋ ನಿನ್ನ ಗರ್ವಕ್ಕೆ ತಕ್ಕ ಖಂಡನೆಯೇ ಆಯಿತು. ಸುರಪತಿ, ಆ ಜಲಂಧರನಿಗೆ ನಮ್ಮ ತಂದೆಯಾದ ಬ್ರಹ್ಮದೇವನೇ ಅವನಿಗೆ ವರಗಳನ್ನು ಕೊಟ್ಟಿರುವನು. ಆದ್ದರಿಂದ ಅವನನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವೀಗ ಆ